ನಮಸ್ಕಾರ ವೀಕ್ಷಕರೇ, ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ. ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಳೆ ಒಂದು ಪ್ರಮುಖ ಹಣ್ಣಿನ ಬೆಳೆಯಾಗಿರುತ್ತೆ. ಇದನ್ನು ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಕೆಂಪು ಗೋಡು ಮಣ್ಣಿನಲ್ಲಿ ಅತ್ಯುತ್ತಮವಾಗಿ ಬೆಳೆಯಬಹುದು. ಹಾಗೆಯೇ ಬಸಿಗಾಲುವೆಗಳು ಇರುವಂತಹ ಕಪ್ಪು ಮಣ್ಣಿನಲ್ಲಿಯೂ ಕೂಡ ಇದನ್ನು ಬೆಳೆಯಬಹುದು. ಬಾಳೆಯ ಉತ್ತಮ ನಾಟಿಯ ಸಮಯ ಜೂನ್ ಮತ್ತು ಜುಲೈ ತಿಂಗಳು. ಆದರೆ ಚಳಿಗಾಲದಲ್ಲಿ ಅಂದರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ಇದನ್ನು ನಾಟಿ ಮಾಡೋದಕ್ಕೆ ಸೂಕ್ತವಾದ ಸಮಯವಲ್ಲ. ಭಾರತದಲ್ಲಿ 50ಕ್ಕೂ ಹೆಚ್ಚು ತಳಿ ಬಾಳೆಗಳಿದ್ದಾವೆ. ಹಾಗೆಯೇ ಕರ್ನಾಟಕದಲ್ಲಿ 8ರಿಂದ 9 ತಳಿಗಳು ಜನಪ್ರಿಯವಾಗಿದ್ದಾವೆ. ಕರ್ನಾಟಕದಲ್ಲಿ ಬೆಳೆಯುವಂತಹ ಪ್ರಮುಖ ತಳಿಗಳಂತ ಅಂದರೆ ಪೂವನ್, ಪಚ್ಚಬಾಳೆ, ರೋಬಸ್ಟ್, G9, ರಸಬಾಳೆ, ರಾಜಪುರಿ, ನೇಂದ್ರ ಬಾಳೆ ಮತ್ತು ಏಲಕ್ಕಿ ಬಾಳೆ. ಬಾಳೆ ಬೆಳೆಯ ಉತ್ತಮ ಇಳುವರಿಗೆ ಪೋಷಕಾಂಶಗಳು ತುಂಬ ಮುಖ್ಯ ಆಗ್ತವೆ. ಸರಿಯಾಗಿ ಗೊಬ್ಬರ ಪೂರೈಸದಿದ್ದರೆ ಇಳುವರಿಯಲ್ಲಿ ನಷ್ಟ ಕಟ್ಟಿಟ್ಟ ಬುತ್ತಿ. ಮೊದಲಿಗೆ ನಾಟಿ ಸಮಯದಲ್ಲಿ ಪ್ರತಿ ಗುಂಡಿಗೆ 3 kg ಕೊಟ್ಟಿಗೆ ಗೊಬ್ಬರ, 20 ಗ್ರಾಂ ಅಜೋಸ್ಪಿರುಲಮ್, 20 ಗ್ರಾಂ PSB ಅಂದರೆ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ, 50 ಗ್ರಾಂ ಟ್ರೈಕೋಡರ್ಮಾ ಆರ್ಜಿಯಾನಮ್ ಅನ್ನು ಹಾಕ್ಬಿಟ್ಟು ನಾಟಿಯನ್ನು ಮಾಡಬೇಕು. 5 ತಿಂಗಳ ನಂತರ ಇದೇ ಜೈವಿಕ ಗೊಬ್ಬರಗಳನ್ನು ಇನ್ನೊಮ್ಮೆ ಹಾಕಬೇಕು. ಈ ಪದ್ಧತಿಯನ್ನು ಕಂದು ಬಾಳೆ ಮತ್ತು ಟಿಶ್ಯೂ ಕಲ್ಚರ್ ಬಾಳೆ ಎರಡಕ್ಕೂ ಕೂಡ ಮಾಡಬಹುದು. ಈ ಕಂದು ಬಾಳೆಯ ಗೊಬ್ಬರ ನಿರ್ವಹಣೆ ಬಗ್ಗೆ ತಿಳಿಯೋಣ. ಕಂದು ಬಾಳೆಗೆ ಪ್ರತಿ ಗಿಡಕ್ಕೆ ನಾಟಿಯಾದ 2ನೇ ತಿಂಗಳಲ್ಲಿ 58 ಗ್ರಾಂ ಸಾರಜನಕ, 35 ಗ್ರಾಂ ರಂಜಕ, 73 ಗ್ರಾಂ ಪೊಟ್ಯಾಷಿಯಂ ಪೋಷಕಾಂಶಗಳು ಬೇಕಾಗ್ತವೆ. ಇದೇ ಪ್ರಮಾಣದಲ್ಲಿ 4ನೇ ತಿಂಗಳು ಮತ್ತು 6ನೇ ತಿಂಗಳ ನಂತರ ಪ್ರತಿ ಗಿಡಗಳಿಗೆ ಕೊಡಬೇಕಾಗುತ್ತೆ. ಈ ಪೋಷಕಾಂಶಗಳನ್ನು ಪೂರೈಸಲು ಒಂದು ವೇಳೆ ನೀವು ಯೂರಿಯಾ, SSP ಅಂದರೆ ಸಿಂಗಲ್ ಸೂಪರ್ ಫಾಸ್ಫೇಟ್, MOP ಅಂದರೆ ಮ್ಯೂರೇಟ್ ಆಫ್ ಪೊಟ್ಯಾಷ್ ಗೊಬ್ಬರಗಳನ್ನು ಬಳಸೋದಾದರೆ ನಾಟಿಯಾದ 2ನೇ ತಿಂಗಳಲ್ಲಿ 130 ಗ್ರಾಂ ಯೂರಿಯಾ, 220 ಗ್ರಾಂ SSP ಮತ್ತು 120 ಗ್ರಾಂ MOP ಗೊಬ್ಬರಗಳನ್ನು ಪ್ರತಿ ಗಿಡಕ್ಕೆ ಹಾಕಬೇಕು. ಯಾವುದೇ ಗೊಬ್ಬರ ಹಾಕುವಾಗ ಮಣ್ಣಿನಲ್ಲಿ ಸ್ವಲ್ಪ ತೇವಾಂಶವಿರುವಂತೆ ನೋಡ್ಕೊಳ್ಬೇಕಾಗುತ್ತೆ. ಇದೇ ಪ್ರಮಾಣದ ಗೊಬ್ಬರಗಳನ್ನು 4ನೇ ತಿಂಗಳಲ್ಲಿ ಮತ್ತು 6ನೇ ತಿಂಗಳಲ್ಲಿ ಪ್ರತಿ ಗಿಡಗಳಿಗೆ ಕೊಡಬೇಕು. ಒಟ್ಟಾರೆ ಪ್ರತಿ ಗಿಡಕ್ಕೆ 390 ಗ್ರಾಂ ಯೂರಿಯಾ, 660 ಗ್ರಾಂ SSP ಮತ್ತು 360 ಗ್ರಾಂ MOP ಗೊಬ್ಬರಗಳು ಬೇಕಾಗ್ತವೆ. ಒಂದು ವೇಳೆ ನೀವು ಯೂರಿಯಾ, DAP, MOP ಗೊಬ್ಬರಗಳನ್ನು ಬಳಸೋದಾದರೆ 2ನೇ ತಿಂಗಳಲ್ಲಿ, 4ನೇ ತಿಂಗಳಲ್ಲಿ ಮತ್ತು 6ನೇ ತಿಂಗಳಲ್ಲಿ ಪ್ರತಿ ಗಿಡಕ್ಕೆ 80 ಗ್ರಾಂ ಯೂರಿಯಾ, 100 ಗ್ರಾಂ DAP ಮತ್ತು 120 ಗ್ರಾಂ MOP ಗೊಬ್ಬರಗಳನ್ನು ಕೊಡೋದು ಸೂಕ್ತ. ಒಟ್ಟಾರೆ ಪ್ರತಿ ಗಿಡಕ್ಕೆ 240 ಗ್ರಾಂ ಯೂರಿಯಾ, 300 ಗ್ರಾಂ DAP ಮತ್ತು 360 ಗ್ರಾಂ MOP ಗೊಬ್ಬರಗಳು ಬೇಕಾಗ್ತವೆ. ಈಗ ಅಂಗಾಂಶ ಬಾಳೆ ಅಂದರೆ ಟಿಶ್ಯೂ ಕಲ್ಚರ್ ಬಾಳೆಗೆ ಹೇಗೆ ಗೊಬ್ಬರ ನಿರ್ವಹಣೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಟಿಶ್ಯೂ ಕಲ್ಚರ್ ಬಾಳೆಗೆ ನಾಟಿಯಾದ 35ನೇ ದಿನ, 70ನೇ ದಿನ, 105ನೇ ದಿನ, 140ನೇ ದಿನ, 175ನೇ ದಿನ ಹಾಗೂ ಹೂ ಬಿಡುವ ಹಂತಗಳಲ್ಲಿ NPK ಪೋಷಕಾಂಶಗಳನ್ನು ನೀಡಬೇಕಾಗುತ್ತೆ. ಒಟ್ಟಾರೆ ಪ್ರತಿ ಗಿಡಕ್ಕೆ 200 ಗ್ರಾಂ ಸಾರಜನಕ, 100 ಗ್ರಾಂ ರಂಜಕ ಮತ್ತು 300 ಗ್ರಾಂ ಪೊಟ್ಯಾಷಿಯಂ ಪೋಷಕಾಂಶಗಳು ಬೇಕಾಗ್ತವೆ. ಆಯ್ಕೆ 1. ನೀವು ಯೂರಿಯಾ, SSP, MOP ಗೊಬ್ಬರಗಳನ್ನು ಬಳಸೋದಾದರೆ ನಾಟಿಯಾದ 35ನೇ ದಿನ ಪ್ರತಿ ಗಿಡಕ್ಕೆ 40 ಗ್ರಾಂ ಯೂರಿಯಾ, 125 ಗ್ರಾಂ SSP ಮತ್ತು 42 ಗ್ರಾಂ MOP ಗೊಬ್ಬರಗಳು ಬೇಕಾಗ್ತವೆ. ನಂತರ ನಾಟಿಯಾದ 70ನೇ ದಿನ, 105ನೇ ದಿನ, 140ನೇ ದಿನ, 175ನೇ ದಿನ ಹಾಗೂ ಹೂ ಬಿಡುವ ಹಂತಗಳಲ್ಲಿ ಪ್ರತಿ ಗಿಡಕ್ಕೆ 100 ಗ್ರಾಂ ಯೂರಿಯಾ, 125 ಗ್ರಾಂ SSP ಮತ್ತು 90 ಗ್ರಾಂ MOP ಗೊಬ್ಬರಗಳು ಬೇಕಾಗ್ತವೆ. ಆಯ್ಕೆ 2. ನೀವು ಯೂರಿಯಾ, DAP, MOP ಗೊಬ್ಬರಗಳನ್ನು ಬಳಸೋದಾದರೆ ನಾಟಿಯಾದ 35ನೇ ದಿನ ಪ್ರತಿ ಗಿಡಕ್ಕೆ 27 ಗ್ರಾಂ ಯೂರಿಯಾ, 44 ಗ್ರಾಂ DAP ಮತ್ತು 42 ಗ್ರಾಂ MOP ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ. ನಾಟಿಯಾದ 70ನೇ ದಿನ ಪ್ರತಿ ಗಿಡಕ್ಕೆ 85 ಗ್ರಾಂ ಯೂರಿಯಾ, 44 ಗ್ರಾಂ DAP ಮತ್ತು 90 ಗ್ರಾಂ MOP ಗೊಬ್ಬರಗಳನ್ನು ಕೊಡಬೇಕು. ನಂತರ ನಾಟಿಯಾದ 105ನೇ ದಿನ, 140ನೇ ದಿನ, 175ನೇ ದಿನ ಹಾಗೂ ಹೂ ಬಿಡುವ ಹಂತಗಳಲ್ಲಿ ಪ್ರತಿ ಗಿಡಕ್ಕೆ 80 ಗ್ರಾಂ ಯೂರಿಯಾ, 44 ಗ್ರಾಂ DAP ಮತ್ತು 90 ಗ್ರಾಂ MOP ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ. ಒಟ್ಟಾರೆ ಪ್ರತಿ ಗಿಡಕ್ಕೆ 352 ಗ್ರಾಂ ಯೂರಿಯಾ, 220 ಗ್ರಾಂ DAP ಮತ್ತು 502 ಗ್ರಾಂ MOP ಗೊಬ್ಬರಗಳನ್ನು ವಿವಿಧ ಹಂತಗಳಲ್ಲಿ ಕೊಡಬೇಕಾಗುತ್ತೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಿರ್ವಹಣೆಗಾಗಿ ಜಿಂಕ್ ಸಲ್ಫೇಟನ್ನು 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ
ಹಾಗೆ ಬೋರಾನನ್ನು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾಟಿಯಾದ 3ನೇ, 5ನೇ, 7ನೇ ತಿಂಗಳುಗಳಲ್ಲಿ ಎಲೆಗಳಿಗೆ ಮತ್ತು ಗೊನೆ ಬಂದಾಗ ಗೊನೆಗಳಿಗೆ ಸಿಂಪಡಣೆ ಮಾಡುವುದರಿಂದ ಇಳುವರಿ ಮತ್ತು ಗುಣಮಟ್ಟ ಹೆಚ್ಚಾಗುತ್ತೆ. IIHR ಸಂಸ್ಥೆ ಬನಾನಾ ಸ್ಪೆಷಲ್ ಎಂಬ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಬಿಡುಗಡೆ ಮಾಡಿದೆ. ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ತಿಳಿಸ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.